Yes, good morning, students. Today we will see data types in C++. ಓಕೆ ನೋಡಿ, ಹಿಂದಿನ ಕ್ಲಾಸಲ್ಲಿ C++ ಪ್ರೋಗ್ರಾಮ್ ಇದು ಸ್ಟ್ರಕ್ಚರು ಮತ್ತು ಅದಕ್ಕೆ ಬೇಕಾದಂತಹ ಕೀವರ್ಡ್ಸ್ ಅಥವಾ ಟೋಕನ್ಸ್ ಅಂತಂದರೆ ಏನು ಅದನ್ನೆಲ್ಲ ನಾವು ಕಲ್ತಿದ್ವಿ ಮತ್ತು ಆಪ್ರೇಟರ್ಸ್ ಬಗ್ಗೆ ಕಲ್ತಿದ್ವಿ. ಇವತ್ತು ಡಾಟಾ ಟೈಪ್ ಅಂತಂದರೆ ಏನು ಆ್ಯಕ್ಚುಲಿ? ಡಾಟಾ ಟೈಪ್ ಇಸ್ ಅ ಕೀವರ್ಡ್ ವೇರ್ ಇಟ್ ನೋಸ್ ದಿ ಕಂಪೈಲರ್ ದ್ಯಾಟ್ ವಿಚ್ ಟೈಪ್ ಆಫ್ ವ್ಯಾಲ್ಯೂ ಈಸ್ ಸ್ಟೋರ್ಡ್ ಇನ್ ದಟ್ ಐಡೆಂಟಿಫೈಯರ್. ಇಟ್ ಮೇ ಬಿ ವೇರಿಯೇಬಲ್, ಕಾನ್ಸ್ಟಂಟ್, ವಾಟ್ ಎವರ್ ಇಟ್ ಮೇ ಬಿ. ಓಕೆ, ಯಾವುದೇ ಒಂದು ವಿಧದ ಐಡೆಂಟಿಫೈಯರ್ ಆಗಿರ್ಬೋದು, ವಿಚ್ ಟೈಪ್ ಆಫ್ ವ್ಯಾಲ್ಯೂ ಇಟ್ ವಿಲ್ ಹೋಲ್ಡ್, ಇಟ್ ನೋಸ್ ಬೈ ದಿ compiler. Okay, so user has to give the data type for that variable. User has to define that. Okay, these data types are inbuilt words, so keywords. Okay, keywords kuda agirutte idu. So mainly there are three types of data types in C++: user defined, built in ಮತ್ತೆ derived data type. First built in ಅನ್ನು ನೋಡೋಣಂತೆ. Int, data, float, double, boolean, void character, etc., string, etc. are the inbuilt data type. ಓಕೆ, ನೀವು ಜಸ್ಟ್ ಅದನ್ನು ಇನ್ವೋಕ್ ಮಾಡಿದರೆ ಆಯಿತು. ನಿಮಗೆ ಪ್ರೋಗ್ರಾಮಿಂಗು ಇದು ಎಲ್ಲ ಪ್ರಾಕ್ಟಿಕಲ್ ಶುರುವಾದ ಮೇಲೆ ನಿಮಗೆ ಗೊತ್ತಾಗುತ್ತೆ. ನೀವು ವೆನ್ ಯು ಟೈಪ್ ಇಂಟ್ ಅಂತೇಳಿ ನೀವು ಟೈಪ್ ಮಾಡಿದ ಕೂಡಲೇ ಸ್ಕ್ರೀನಲ್ಲಿ ವೈಟ್ ಕಲರಲ್ಲಿ ತೋರಿಸುತ್ತೆ ಅದನ್ನು. ಓಕೆ, ಇಟ್ ಇಂಡಿಕೇಟ್ಸ್ ದ್ಯಾಟ್ ಇಟ್ ಈಸ್ ಅ ಇನ್ಬಿಲ್ಟ್ ವರ್ಡ್. ಅದು ಇನ್ಬಿಲ್ಟ್ ವರ್ಡ್ ಅಂಥೇಳಿ ರೆಕಾಗ್ನಿಷನ್ ಅದು. ಓಕೆ, next to derived data types. Derived data types are the data types which are using fundamental data types we have to derive. Okay, fundamental data type ಅಥವಾ ನಿಮ್ಮ built in data type ನ fundamental data type ಅಥವಾ built in data type ನ ಸಹಾಯನ ತಗೊಂಡು ನೀವು ಡಿರೈವ್ ಮಾಡಿದಂತಹ ಡಾಟಾ ಟೈಪ್ಸ್ಗಳು ಅಂತಂದರೆ ಎರೆ, ಫಂಕ್ಷನ್, ಸ್ಟ್ರಕ್ಚರ್. ಓಕೆ, ಇದಕ್ಕೆಲ್ಲ ನಾವೇನಂತ ಕರಿತೇವೆ? ಡಿರೈವ್ಡ್ ಡಾಟಾ ಟೈಪ್ ಅಂತ ಹೇಳಿ ಕರಿತೇವೆ. ವಿದೌಟ್ ಎನಿ ಕೈಂಡ್ ಹೆಲ್ಪ್ ಆಫ್ ಯುವರ್ ಫಂಡಮೆಂಟಲ್ ಡಾಟಾ ಟೈಪ್ ಯು ಕಾಂಟ್ ಕ್ರಿಯೇಟ್ ಡಿರೈವ್ಡ್ ಡಾಟಾ ಟೈಪ್. ಓಕೆ, ಡಿರೈವ್ಡ್ ಡಾಟಾ ಟೈಪನ್ನು ಅಥವಾ ನೀವು ಅದನ್ನು ಡಿಫೈನ್ ಮಾಡಬೇಕು ಅಂತಂದರೆ ಫಂಡಮೆಂಟಲ್ ಡಾಟಾ ಟೈಪ್ ಬೇಕೇ ಬೇಕು. ಗೊತ್ತಾಯ್ತಾ? ಫಂಡಮೆಂಟಲ್ ಡಾಟಾ ಟೈಪ್ ಬೇಕೇ ಬೇಕು. ಹಾಗೆ ನೆಕ್ಸ್ಟು ಯೂಸರ್ ಡಿಫೈನ್ಡ್ ಡಾಟಾ ಟೈಪ್. ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ ಅಂತಂದರೆ ನಿಮಗೆ ಬೇಕಾದಂತಹ ನಿಮಗೆ ಬೇಕಾದಂತಹ ಡಾಟಾ ಟೈಪ್ ಅಂತಂದರೆ ಹಿಂದಿನ ಕ್ಲಾಸಲ್ಲಿ ನಾನು ಹೇಳಿದ್ದೆ ಏನು, ಟೈಪ್ ಡೆಫ್ ಅಂತೇಳಿ ಅಲ್ವಾ? ಟೈಪ್ ಡೆಫಿನೇಷನ್ ಅಂತಂದರೆ ಯೂಸರ್ ಕ್ಯಾನ್ ಕ್ರಿಯೇಟ್ ದೇರ್ ಓನ್ ಡಾಟಾ ಟೈಪ್ ಅಂಥೇಳಿ. ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ಟೈಪ್ ಡೆಫ್ ಇಂಟ್ ನಂಬರ್ ಅಂತಂದರೆ ಇನ್ಸ್ಟೆಡ್ ಆಫ್ ಇಂಟ್ ಯು ಕ್ಯಾನ್ ಯೂಸ್ ನಂಬರ್ ಆ್ಯಸ್ ಡಾಟಾ ಟೈಪ್. ಓಕೆ, ಟೈಪ್ ಡೆಫ್ ಅನ್ನೋ ಫಂಕ್ಷನನ್ನು ಯೂಸ್ ಮಾಡಿಕೊಂಡು ನೀವು ಯೂಸರ್ ಡಿಫೈನ್ಡ್ ಡಾಟಾ ಟೈಪನ್ನು ತಗೋಬೋದು. C++ data types mainly divided into three types: primitive data types or fundamental data types. Okay, these data types are built-in or predefined data types and can be used directly by the user to declare variables. Example: int, char, float, boolean, etc. Okay, derived data types. The data types that are derived from the primitive or built-in data types are referred to as derived data types. These can be of four types: functions, arrays, pointer, references, etc. ಸೊ ಫಂಕ್ಷನ್ ಅಂತಂದರೆ ಏನು? ಹಾಗಾದರೆ ಫಂಕ್ಷನ್ ಈಸ್ ಅ ಸೆಲ್ಫ್ ಕಂಟೈನ್ಡ್ ಆರ್ ಬ್ಲಾಕ್ ಆಫ್ ಅ ಪ್ರೋಗ್ರಾಮ್ ವಿಚ್ ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಟಾಸ್ಕ್. ಓಕೆ, ನೆಕ್ಸ್ಟ್ ಬರುತ್ತೆ, ಅದು ನಿಮಗೆ ಡಿಟೇಲ್ ಆಗಿ ಕಲೀಲಿಕ್ಕೆ ಇದೆ. ಎರೆ ಅಂತಂದರೆ ಏನು? ಹಾಗಾದರೆ ಎರೆ ಮೀನ್ಸ್ ಕಲೆಕ್ಷನ್ ಆಫ್ ಹೋಮೋಜಿನಸ್ ಎಲಿಮೆಂಟ್ಸ್. ಹೋಮೋಜಿನಸ್ ಮೀನ್ಸ್ ಒಂದೇ ಥರನಾದ. ಓಕೆ, ಹೋಮೋಜಿನಸ್ ಒಂದೇ ಥರನಾದಂತಹ ಎಲಿಮೆಂಟ್ಸ್. ಇಂಟೀಜರ್ ಆದರೆ ಎಲ್ಲ ಎಲಿಮೆಂಟ್ಗಳು ಇಂಟೀಜರೇ, ಫ್ರ್ಯಾಕ್ಷನ್ ಆದರೆ ಎಲ್ಲ ಎಲಿಮೆಂಟ್ಗಳು ಫ್ರ್ಯಾಕ್ಷನ್ನೇ, ಆ ರೀತಿ.
ಓಕೆ. ನೆಕ್ಸ್ಟು ಫ್ಲೋಟಿಂಗ್ ಪಾಯಿಂಟ್, ಇದರಲ್ಲಿ ಎಷ್ಟು ಬೈಟ್ಸನ್ನು ತಗೊಳುತ್ತೆ? ಅದು 4 ಬೈಟ್ಸನ್ನು ತಗೊಳುತ್ತೆ. ಒಂದು ಫ್ಲೋಟಿಂಗ್ ಪಾಯಿಂಟ್ ವೇರಿಯೇಬಲ್ಲು C++ಅಲ್ಲಿ ಸ್ಟೋರ್ ಆಗಲಿಕ್ಕೆ 4 ಬೈಟ್ಸ್ ಅಷ್ಟು ಸ್ಪೇಸನ್ನು ಮೆಮೊರಿಯಲ್ಲಿ ತಗೊಳುತ್ತೆ. ಹಾಗೆ ಡಬಲ್ ವಿಲ್ ಟೇಕ್ 8 ಬೈಟ್ಸ್ ಆಫ್ ಮೆಮೊರಿ. ಓಕೆ, ಒಂದು ಡಬಲ್ ವೇರಿಯೇಬಲ್ಲು ಮೆಮೊರಿಯಲ್ಲಿ ಸ್ಟೋರ್ ಆಗಲಿಕ್ಕೆ 8 ಬೈಟ್ಸನ್ನು ತಗೊಳ್ಳುತ್ತೆ. ಹಾಗೆ ಇಂಟೀಜರ್ ವಿಲ್ ಟೇಕ್ 2 ಬೈಟ್ಸ್ ಆಫ್ ಮೆಮೊರಿ ಆ್ಯಂಡ್ ಕ್ಯಾರೆಕ್ಟರ್ ವಿಲ್ ಟೇಕ್ 1 ಬೈಟ್ ಆಫ್ ಮೆಮೊರಿ. ಓಕೆ, ಅದಕ್ಕೆ ಸ್ಟ್ರಿಂಗನ್ನು ಡಿಫೈನ್ ಮಾಡಬೇಕಾದ್ರೆ ನಾವು ಸೈಜನ್ನು ಕೊಡ್ತೇವೆ ಯಾವಾಗಲೂ. ನೆಕ್ಸ್ಟ್, ಯೂಸರ್ ಡಿಫೈನ್ಡ್ ಡಾಟಾ ಟೈಪ್, ಯೂನಿಯನ್, ಈನಮ್, ಟೈಪ್ ಡೆಫ್. ಓಕೆ, ಇದೆಲ್ಲ ಏನು? ಯೂಸರ್ ಡಿಫೈನ್ಡ್ ಡಾಟಾ ಟೈಪ್. ಯಾಕೆ ಕೇಳಿದರೆ ಹೆಚ್ಚಾಗಿ ಈನಮ್ಮನ್ನು ಯೂಸ್ ಮಾಡ್ತಾರೆ, ಎನ್ಯುಮರೇಟೆಡ್ ನಂಬರ್ಸ್ ಅಂಥೇಳಿ. ಅಂತಂದರೆ ಅದರಲ್ಲಿ ಇರ್ತಕ್ಕಂಥ ಬೈನರಿ, ಹೆಕ್ಸಾಡೆಸಿಮಲ್, ಆಕ್ಟಲ್, ಡೆಸಿಮಲ್ ಯಾವುದೇ ಥರದ ನಂಬರ್ಸನ್ನು ನೀವು ಇದರಲ್ಲಿ ಸ್ಟೋರ್ ಮಾಡಬಹುದು. ಓಕೆ, ಡಿರೈವ್ಡ್ ಡಾಟಾ ಟೈಪ್ಸ್ ಇದು ಆಯಿತು. ಕೊನೆಗೆ ಆಪ್ರೇಟರ್ ಪ್ರೆಸಿಡೆನ್ಸಿ ಇನ್ C++ ಅಂಥೇಳಿ ಬರುತ್ತೆ. ಅಂತಂದರೆ ಯಾವ ಆಪ್ರೇಟರ್ ಆದಮೇಲೆ ಯಾವ ಆಪ್ರೇಟರ್ ಪ್ರೊಸೆಸ್ ಆಗುತ್ತೆ ಅಂಥೇಳಿ. ಕ್ಯೂ ಅಲ್ವಾ, ನಿಮಗೆ 10th ಅಥವಾ ಇದರಲ್ಲಿ ಬಂದಿರ್ಬೋದು ಬಾಡ್ ಮಾಸ್ ರೂಲ್ ಅಂಥೇಳಿ ಅಲ್ವಾ, ಬ್ರ್ಯಾಕೆಟ್ಟು ಓಪನ್ ಬ್ರ್ಯಾಕೆಟ್ ಆ ರೀತಿ ಅಲ್ವಾ, ಬಾಡ್ ಮಾಸ್ ರೂಲ್ ಅಂಥೇಳಿ ಬರುತ್ತೆ ಅಲ್ವಾ. ಅಕಾರ್ಡಿಂಗ್ ಟು ದಟ್ ರೂಲ್ ಯು ಹ್ಯಾವ್ ಟು ಸಾಲ್ವ್ ದಿ ಪ್ರಾಬ್ಲಮ್ ಇನ್ ಮ್ಯಾಥಮೆಟಿಕ್ಸ್. ಸೊ ಹಾಗೆ ಇಲ್ಲೂ ಕೂಡ ಹಾಗೆ ಏನು ಕೇಳಿದರೆ ಅದಕ್ಕೆ ಪ್ರಿಸಿಷನ್ಸನ್ನು ಸೆಟ್ ಮಾಡಿದ್ದಾರೆ. ಓಕೆ, ಹಾಗಾದರೆ ಆ ಪ್ರಿಸಿಷನ್ಸ್ಗಳು ಯಾವುದು ಅಂತ ಹೇಳಿ ನೋಡೋಣಂತೆ. ಫಸ್ಟಿಗೆ ಯುನರಿ ಆಪ್ರೇಟರ್ ವಿಲ್ ಹ್ಯಾವ್ ದಿ ಹೈಯೆಸ್ಟ್ ಪ್ರೆಸಿಡೆನ್ಸ್, ಪ್ಲಸ್ ಮೈನಸ್, ಆ್ಯಂಡ್ ದೆನ್ ಮಲ್ಟಿಪ್ಲಿಕೇಶನ್ ಮಾಡ್ಯುಲಸ್ ಹ್ಯಾವ್ ದಿ ನೆಕ್ಸ್ಟ್ ಪ್ರೆಸಿಡೆನ್ಸ್. ನೆಕ್ಸ್ಟು ಎಡಿಷನ್ ಹ್ಯಾವ್ ದಿ ನೆಕ್ಸ್ಟ್ ಪ್ರೆಸಿಡೆನ್ಸ್. ಲೆಫ್ಟ್ ಶಿಫ್ಟ್, ರೈಟ್ ಶಿಫ್ಟ್, ಓಕೆ, ಬಿಟ್ ವೈಸ್ ಆಪ್ರೇಟರ್ ವಿಲ್ ಹ್ಯಾವ್ ದಿ ನೆಕ್ಸ್ಟ್ ಪ್ರೆಸಿಡೆನ್ಸ್. ನೆಕ್ಸ್ಟು ರಿಲೇಷನಲ್ ಆಪ್ರೇಟರ್, ಗ್ರೇಟರ್ ದೆನ್, ಲೆಸ್ಸರ್ ದೆನ್, ನಾಟ್ ಈಕ್ವಲ್ಸ್ ಟು, ಓಕೆ, ದೀಸ್ ಆರ್ ಹ್ಯಾವಿಂಗ್ ನೆಕ್ಸ್ಟ್ precedence. Next, bitwise operator, left shift, left bit to right bit to ಮತ್ತೆ A and B and A. ಓಕೆ, ಆ ರೀತಿ bitwise and bitwise or bitwise XOR bitwise not is having the next priority. ನೆಕ್ಸ್ಟು ಲಾಸ್ಟಿಗೆ ಏನು ಬರುತ್ತೆ? ಅಸೈನ್ಮೆಂಟ್ ಆಪ್ರೇಟರ್. ಲಾಸ್ಟ್ ಪ್ರಯಾರಿಟಿ ವಿಲ್ ಗಿವ್ ದಿ ಅಸೈನ್ಮೆಂಟ್ ಆಪ್ರೇಟರ್. ಓಕೆ, ಆಪ್ರೇಟರಿಗೆ ಲಾಸ್ಟ್ ಬಿಟ್, ಓಕೆ, ಆಪ್ರೇಟರ್ ಹ್ಯಾವ್ ದಿ ಯುವರ್ ಪ್ರಯಾರಿಟಿ. ಸೊ ಡಾಟಾ ಟೈಪ್ ಅಂತಂದರೆ ಏನು, ಮತ್ತು ಡಾಟಾ ಟೈಪಿನ ವಿಧಗಳು ಯಾವುದು, ಮತ್ತು ಡಾಟಾ ಟೈಪಲ್ಲಿ ಏನು ಬರುತ್ತೆ ಅದನ್ನೆಲ್ಲ ನಾನು ನೋಟ್ಸನ್ನು ಕೊಟ್ಟಿದ್ದೇನೆ. ಅದನ್ನು ಕರೆಕ್ಟಾಗಿ ಬರ್ಕೊಳ್ಳಿ. ಯಾಕೆ ಅಂತಂದರೆ ಇದು 3 ಮಾರ್ಕ್ಸಿಗೆ ಬರುತ್ತೆ. ಓಕೆ, 3 ಮಾರ್ಕ್ಸಿಗೆ ಬರುತ್ತೆ ಇದು. ಯಾವುದು ಅಂಥೇಳಿ ಟೈಪ್ಸ್ ಆಫ್ ಡಾಟಾ ಟೈಪನ್ನು ಕೇಳ್ತಾರೆ ಮತ್ತು ಎಕ್ಸಾಮಿಗೆ.